ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಪ್ರತಿದಿನ ಎದ್ದೇಳೋದಕ್ಕಿಂತ ಇವತ್ತು ಅರ್ಧ ಗಂಟೆ ಲೇಟಾಗಿ ಎದ್ದೆ. ಎದ್ದು ಬಂದು ನೋಡಿದ್ರೆ ಫುಲ್ ಕವಳ ಮುಚ್ಕೊಂಡಿತ್ತು. ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇವಾಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಷ್ಟೊಂದು ಕವಳ ಬಿದ್ದಿದೆ ಅಂತ ಅಂದರೆ ಇವತ್ತು ಫುಲ್ ಸೆಕೆನೇ ಇವತ್ತು. ಎಷ್ಟೋ ಜನಕ್ಕೆ ಸೆಕೆನ ತಡೆಯೋಕ್ಕಾಗೋದಿಲ್ಲ, ಇನ್ನೆಷ್ಟೋ ಜನಕ್ಕೆ ಚಳಿನ ತಡೆಯೋಕ್ಕಾಗೋದಿಲ್ಲ. ಸೊ ನನಗಂತೂ ಸೆಕೆ ಬೇಕಿದ್ರೆ ಎಷ್ಟಾದರೂ ತಡಿತೀನಿ, ಆದರೆ ಚಳಿನ ಮಾತ್ರ ತಡೆಯೋಕ್ಕಾಗೋದೇ ಇಲ್ಲ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ನೀರನ್ನ ಜಾಸ್ತಿ ಕುಡಿಬೇಕಾಗಿರುತ್ತೆ. ಸೊ ಅದು ಅಲ್ಲದೆ ನೀರಿನ ಅಂಶ ಇರೋಂಥದ್ದನ್ನು ನಾವು ತಿನ್ನಬೇಕಾಗುತ್ತೆ. ಇವಾಗ ಕೆಲವೊಬ್ಬರಿಗೆ ಯಾವ ಥರ ಇರುತ್ತೆ ಅಂತಂದರೆ ನೀರನ್ನ ಜಾಸ್ತಿ ಕುಡಿಬೇಕು ಅಂತ ಅನಿಸೋದಿಲ್ಲ. ಸೊ ಅಂಥವರು ಮಜ್ಜಿಗೆ ಅಥವಾ ಜ್ಯೂಸು, ಹಣ್ಣುಗಳು ಈ ಥರ. ಇವಾಗ ಎಲ್ಲರೂ ಕೂಡ ಹಣ್ಣುಗಳನ್ನ ತಂದು ತಿನ್ನೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮಜ್ಜಿಗೆ ಅಂತೂ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊತೀವಿ. ಅದನ್ನೇ ಸ್ವಲ್ಪ ನೀರು ಮಜ್ಜಿಗೆ ಮಾಡಿಕೊಂಡು ಕುಡಿದ್ರೆ ನಮಗೆ ದೇಹಕ್ಕೆ ತಂಪಾಗುತ್ತೆ. ಇನ್ನು ನಿಂಬೆಹಣ್ಣಿತ್ತು ಅಂತ ಅಂದರೆ ನಿಂಬೆಹಣ್ಣು ಜ್ಯೂಸು, ಎಳ್ಳಿಕಾಯಿ ಇತ್ತು ಅಂತಂದರೆ ಎಳ್ಳಿಕಾಯಿ ಜ್ಯೂಸು, ಇದು ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಮಾಡಿಕೊಂಡು ಕುಡಿಯುವಂಥದ್ದು. ಅಂದರೆ ನೀರನ್ನ ಅತಿ ಹೆಚ್ಚು ಯಾರು ಕುಡಿಯೋಕ್ಕಾಗೋದಿಲ್ಲ ಅನ್ನೋವಂಥವ್ರು ಈ ರೀತಿ ಮಾಡ್ಕೊಂಡು ಕುಡಿಬಹುದು. ಸೊ ನಾನಿನ್ನು ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿನ ಹಾಕಿ, ಒಳಗಡೆ ಬಂದು ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಇವತ್ತು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ನನಗೆ ಉಪ್ಪಿಟ್ಟು ಅಂತ ಅಂದರೆ ಅಷ್ಟಕ್ಕಷ್ಟೇ. ಬಿಸಿನಲ್ಲಿ ಸ್ವಲ್ಪ ತಿಂತೀನಿ. ಸೊ ನನ್ನ ಮಗಳಿಗೂ ಕೂಡ ಅದೇ ಥರ ಅನಿಸುತ್ತೆ. ಇವತ್ತು ನನಗೆ ಉಪ್ಪಿಟ್ಟು ಬೇಡ ಅಂತ ಆಲ್ರೆಡಿ ಹೇಳೋಗಾಯಿತು. ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಟೀನ ಸೋಯಿಸ್ಕೊಂಡು ಟೀ ಕುಡಿಯೋದಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮ್ಮನೆಯವ್ರಿಗೆ ಟೀ ಇವಾಗ ಕೊಟ್ಟರೆ ಇನ್ನು 10 ನಿಮಿಷ ಬಿಟ್ಟೇ ಎದ್ದು ಕುಡಿಯೋದು. ಸೊ ಯಾವಾಗನಾದರೂ ಕುಡೀಲಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ನಾನು ಕೂತ್ಕೊಂಡು ಟೀನ ಕುಡಿತಾ ಇದ್ದೀನಿ. ಇನ್ನು ನನ್ನ ಮಗಳು ಯಾವತ್ತೂ ಟೀನ ಕುಡಿತಾ ಇರಲಿಲ್ಲ. ಸೊ ಇವತ್ತು ನನಗೂ ಸ್ವಲ್ಪ ಟೀ ಬೇಕು ಅಂತ ಹೇಳಿದ್ಲು. ಅವಳಿಗೆ ಟೀ ಕೊಡೋದು ಬೇಡ ಅಂತ ಹೇಳಿ ಅವಳಿಗೆ ಹಾಲನ್ನ ಕುಡಿಸಿ ನಾನು ಟೀನ ಕುಡಿದು ಇನ್ನು ಉಪ್ಪಿಟ್ಟಿಗೆ ರವೆನ ಹುರ್ಕೊತಾ ಇದ್ದೀನಿ. ಇನ್ನು ನಾನು ಯಾವಾಗಲೂ ಉಪ್ಪಿಟ್ಟನ್ನ ಮಾಡೋದಾದರೆ 1 ಗ್ಲಾಸ್ ಅಷ್ಟೇ ರವೆನ ಉಪಯೋಗಿಸಿ ಉಪ್ಪಿಟ್ಟನ್ನ ಮಾಡೋದು. ಸೊ ಅದರಲ್ಲೂ ತರಕಾರಿ ಎಲ್ಲ ಹಾಕಿ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಇವಾಗ ತರಕಾರಿ ಏನೂ ಹಾಕ್ತಾ ಇಲ್ಲ, ಹಾಗೆಯೇ ಮಾಡ್ತಿರೋ ಅಂಥದ್ದು. ಸೊ ಹಾಗಾಗಿ 1 ಲೋಟ ರವೆ ಸಾಕಾಗುತ್ತೆ. ಅದರಲ್ಲಿ ಜಾಸ್ತಿ ತಿನ್ನೋದು ನಮ್ಮ ಮನೆಯವರೇ. ನಾನು ಉಪ್ಪಿಟ್ಟು ಜಾಸ್ತಿ ತಿನ್ನೋದಿಲ್ಲ. ಇನ್ನು ನನ್ನ ಮಗಳಿಗೆ ನಮ್ಮ ಓನರ್ ಮನೆಯಲ್ಲಿ ಏನು ತಿಂಡಿ ಮಾಡಿರ್ತಾರೆ ಅವಳಿಗೆ ಅಲ್ಲಿ ತಿನ್ನಿಸ್ತೀನಿ. ಸೊ ಅವಳಿಗೆ ಹೆಂಗಾಗುತ್ತೆ ಗೊತ್ತಿಲ್ಲ, ಉಪ್ಪಿಟ್ಟು ಅಂತಂದರೆ ಅಲ್ಲೇ ಉಪ್ಪಿಟ್ಟಾ ಅಂತ ಹೇಳಿಬಿಡ್ತಾಳೆ. ನಿನ್ನೆ ಸಂಜೆ ನನ್ನ ತಮ್ಮ ಬಂದು ನನ್ನ ಮಗಳನ್ನ ನಮ್ಮಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದ. ಸೊ ಬೆಳಗ್ಗೆ ಬಂದಿದ್ದಾಳೆ, ಅವಳಿಗೆ ಹಾಲು ಕುಡಿಸಿ ಇವಾಗ ತಿಂಡಿ ತಿನ್ನಿಸೋಣ ಅಂತ ಹೋದರೆ ತಿಂಡಿ ಬೇಡ ಅಂತ ಹೇಳಿ ಹೋಗ್ತಿದ್ದಾಳೆ. ಸೊ ನಾನು ತಿಂಡಿ ತಿಂದು ನಮ್ಮ ಓನರ್ ಆಂಟಿ ಮನೇಲಿ ಏನು ತಿಂಡಿ ಮಾಡಿರ್ತಾರೆ ಅದನ್ನು ಇಸ್ಕೊಂಡು ಅವಳಿಗೂ ಕೂಡ ತಿನ್ನಿಸಿ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ನಾನು ತಿಂಡಿ ತಿಂದು ಹೋಗ್ತಾ ಇದ್ದೀನಿ. ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಮುಗಿಸ್ಕೊಂಬರೋಣ ಅಂತ. ಇನ್ನು ಬಸ್ ಮಿಸ್ ಆಗುತ್ತೆ ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಸೊ ನಿನ್ನೆ ಏನಾಯಿತು ಅಂತ ಅಂದರೆ 3 ನಿಮಿಷ ಅಂತ ಹೇಳ್ಬೋದು. ಸೊ ಬಸ್ಸಲ್ಲಿ ಕಾಣಿಸ್ತಾ ಇದೆ, ಬಟ್ ಓಡೋದ್ರೂ ನಿಲ್ಲಿಸೋ ಅಂತ ಇದರಲ್ಲಿರಲಿಲ್ಲ. ಸೊ ಅದಕ್ಕೆ ಇವತ್ತು ಒಂದು 5 ನಿಮಿಷ ಬೇಗನೆ ಬರ್ತಾ ಇದ್ದೀನಿ. ಅಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಎಷ್ಟೊತ್ತಿಗಾದರೂ ಬರಲಿ ಬಸ್ಸು. ಸೊ ಇಷ್ಟಿಷ್ಟೇ ದೂರದಲ್ಲಿ ಬಸ್ ಮಿಸ್ ಆಯಿತು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಇನ್ನು ಬಂದೆ ಇವಾಗ ಫೈನಲಿ ಇಲ್ಲಿಗೆ. ಇವಾಗ ಫಾಸ್ಟಾಗಿ ನಡ್ಕೊಂಬಂದು ಸುಸ್ತಾಗಿದೆಯಲ್ಲ, 5 ನಿಮಿಷ ಕುತ್ಕೊಂಡು ಸುಧಾರಿಸ್ಕೊಳ್ಳೋಣ ಅಂತ ತಲೆ ಮೇಲೆ ವೇಲ್ ಹಾಕೊಂಡು ಕೂತ್ಕೊಂಡೆ. ಸೊ ಅದೇ ಟೈಮ್ಗೆ ಅಲ್ಲಿ ಒಂದು ಆಟೋ ಬಂದು ನಿಂತ್ಕೊಂತು. ಆ ಆಟೋ ಮನೆಯಲ್ಲಿ ಬಸ್ ಬಂದಿದ್ದೆ ಗೊತ್ತಾಗಲಿಲ್ಲ. ಅಷ್ಟು ದೂರ ಹೋಗಿ ನಿಲ್ಲಿಸ್ದ. ಸೊ ಓಡೋಗತ್ಕೊಂಡಿದ್ದಾಯಿತು ಇವತ್ತು. ಎಷ್ಟೋ ಸಲ ನಾನು ಹಾಸನಕ್ಕೆ ಬರಬೇಕಾದ್ರೆ ಎಲ್ಲ ನಾನು ಬಸ್ ಕಾದೇ ಬರೋದು. ಸೊ ಇವತ್ತೇನಾದ್ರು ನಿಲ್ಲಿಸಿಲ್ಲ ಅಂತಂದರೆ ಮತ್ತೆ ನಾನು 1 ಗಂಟೆ ಕಾಯಬೇಕಾಗುತ್ತಲ್ಲ ಅಂತ ಅಂದ್ಕೊಂಡೆ. ಸೊ ಫೈನಲಿ ನನ್ನ ಅದೃಷ್ಟ ನಿಲ್ಲಿಸಿದ್ರು. ಒಂದು ಕ್ಷಣದಲ್ಲಿ ಮಿಸ್ ಆಗ್ತಾ ಇತ್ತು. ಮನುಷ್ಯ ದುಡಿಬೇಕಾದ್ರೆ ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ. ದುಡಿದೇನೆ ಯಾವಾಗ ಮನೇಲಿ ಕೂರ್ತಾನೆ ಆವಾಗಲೇ ಆ ದುಡ್ಡಿನ ಬೆಲೆ ಗೊತ್ತಾಗೋದು. ಸೊ ಗೊತ್ತಿರುತ್ತೆ, ಬಟ್ ಆದ್ರೂ ದುಡಿತಾ ಇದ್ದೀನಿ ಅನ್ನೋ ಒಂದು ಧೈರ್ಯ ಇರುತ್ತೆ. ದುಡಿಯೋದಿನ ಬಿಟ್ಟು ಯಾವಾಗ ಮನೇಲಿ ಕೂರ್ತೀವಿ ನೋಡಿ, ಆವಾಗ ಹೊಡೆಯುತ್ತೆ ಹೊಡೆತ ಅಂತ ಅಂದರೆ ನಿಜವಾಗ್ಲೂ ಜೀವನ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಆವಾಗ ಗೊತ್ತಾಗುತ್ತೆ.
ಸೊ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ಸುಖ ಇದ್ರೂ ವಿಧಿ ಅನ್ನೋದೊಂದು ಇದೆಯಲ್ಲ, ಅದು ಏನು ಬರ್ತಿರುತ್ತೆ ಅದ್ರ ಪ್ರಕಾರ ನಾವು ಹೋಗ್ತಾನೆ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.